ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಸ್ಥಾನದಿಂದ ಸಂಡೂರು ಟಿಪ್ಪರ್ ಲಾರಿ ಮಾಲೀಕರಲ್ಲಿ ಭಾರೀ ಗೊಂದಲ ಸೃಷ್ಟಿ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ. ನಮ್ಮದು ಅಧಿಕೃತ ಬಾಡಿ, ಅಧ್ಯಕ್ಷನಾಗಿ ನಾನೇ ಮುಂದುವರಿಯುತ್ತೇನೆ. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಈರಣ್ಣ ಉಪ್ಪಾರು ಸ್ಪಷ್ಟನೆ. ಸಂಡೂರು ಲಾರಿ ಮಾಲೀಕರ ಸಂಘ ಎರಡಾಗುವ ಬಹುತೇಕ ಸಾಧ್ಯತೆ. ಅಧ್ಯಕ್ಷ ಈರಣ್ಣರವರಿಂದ ಆಶ್ಚರ್ಯಕರ ಮಾಹಿತಿ. ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಟಿಪ್ಪರ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಭಾರೀ ಪೈಪೋಟಿ ನಡೆದಿದ್ದು, ಪ್ರಸ್ತುತ ಅಧ್ಯಕ್ಷ ಸ್ಥಾನದಲ್ಲಿರುವ ಈರಣ್ಣ ಉಪ್ಪಾರರವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡದೆ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುತ್ತೇನೆಂದು ಪಟ್ಟು ಹಿಡಿದಿದ್ದಾರೆ. ನಾನು ಕಳೆದ 10 ತಿಂಗಳ ಅವಧಿಯಲ್ಲಿ ಲಾರಿ ಮಾಲೀಕರ ಹಿತ ಕಾಪಾಡುವಂತಹ 10 ಕೆಲಸ ಕಾರ್ಯಗಳನ್ನು ನಾನು ಮಾಡಿರುವುದು ಎಲ್ಲ ಲಾರಿ ಮಾಲೀಕರ ಗಮನಕ್ಕಿದೆ. ಆದರೆ ಯಾರು ಕೂಡ ಮುಂದೆ ಬಂದು ಪ್ರಸ್ತುತ ಪಡಿಸುತ್ತಿಲ್ಲ ಎನ್ನುವ ನೋವು ನನಗಿದೆ. ಆದರೂ ಲಾರಿ ಮಾಲೀಕರ ಹಿತಕ್ಕಾಗಿ ಈ ಹಿಂದೆಯೂ ಶ್ರಮಿಸಿದ್ದೇನೆ, ಮುಂದೆಯೂ ಶ್ರಮಿಸುತ್ತೇನೆ. ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಹಕ್ಕಿದೆ. ಅವರು ಮತ್ತೊಂದು ಸಂಘಟನೆ ಮಾಡಿಕೊಂಡರೆ ಅಚ್ಚರಿ ಪಡುವಂತದ್ದೇನಿಲ್ಲ ಎನ್ನುವ ಮಾಹಿತಿಯನ್ನು ಮಾಧ್ಯಮದ ಮೂಲಕ ಈರಣ್ಣ ಉಪ್ಪಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಗಣಿ ಲಾರಿ ಮಾಲೀಕರು ನಮಸ್ಕಾರ. ನಾನು ಈರಣ್ಣ ಉಪ್ಪಾರ್ ಅಂತೇಳಿ ಸಂಡೂರು ತಾಲೂಕು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಸಮಸ್ತ ಎಲ್ಲ ಸಂಡೂರು ತಾಲೂಕು ಗಣಿ ಲಾರಿ ಮಾಲೀಕರು ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ, ನಮ್ಮ ಸಂಡೂರು ತಾಲೂಕಿನಲ್ಲಿ ಲಾರಿ ಮಾಲೀಕರಿಗೆ ಆಗ್ತಕ್ಕಂಥ ಕುಂದುಕೊರತೆಗಳ ಬಗ್ಗೆ ಅಂತೇಳಿ ಇವತ್ತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಗುಡಿ ಹತ್ರ ನಾವೆಲ್ಲ ಸಮಸ್ತ ಸಂಡೂರು ತಾಲೂಕು ಲಾರಿ ಮಾಲೀಕರೆಲ್ಲ ಸೇರಿದ್ವಿ. ಸೊ ಇದ್ರ ಉದ್ದೇಶ ಏನಂತಂದರೆ, ಲಾರಿ ಮಾಲೀಕರ ಕುಂದುಕೊರತೆಗಳ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಇತ್ತು. ಸೊ ಇವತ್ತೆಲ್ಲರೂ ಸೇರಿದ್ವಿ. ಮಾಜಿ ಅಧ್ಯಕ್ಷರು, ನಾವು ಎಲ್ಲ ನಮ್ಮ ತಾಲೂಕು ಬಾಡಿ ಲೀಡರ್ಗಳು, ಎಲ್ಲ ಗ್ರಾಮ ಅಧ್ಯಕ್ಷರು ಸೇರಿದ್ವಿ. ಸೊ ಇದ್ರ ಉದ್ದೇಶ ಏನಂತಂದರೆ, ಇವತ್ತು ಕುಂದುಕೊರತೆಗಳಂತ ಕರೆದು ನಮ್ಮನ್ನು ರಾಜೀನಾಮೆ ಕೊಡೋಂಥದ್ದು ಒಂದು ಪ್ರಶ್ನೆ ಬಂತು. ಸೊ ನಾವು ಹೇಳೋದಿಷ್ಟೇ, ನಾವು ಸತತ 10 ತಿಂಗಳಲ್ಲಿ ಏನು ಕೆಲಸ ಮಾಡಿದ್ವಿ ಸಮಸ್ತ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಲಾರಿ ಮಾಲೀಕರಿಗೆಲ್ಲ ಗೊತ್ತಿದೆ. ಸೊ ನಾವೇನೀಗ ಸಂಡೂರು ತಾಲೂಕು ಟಿಪ್ಪರ್ ಗಣಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ನಾವು ಹೇಳೋದಿಷ್ಟೇ, ನಮ್ಮ ಸಂಘಕ್ಕೆ ನಾವು ಯಾವುದೂ ರಾಜೀನಾಮೆ ಕೊಟ್ಟಿಲ್ಲ. ಈ ಸಂಘ ನಮ್ಮ ತಾಲೂಕು ಬಾಡಿಯವರು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ, ರಾಜೀನಾಮೆ ಕೂಡ ಕೊಟ್ಟಿಲ್ಲ. ಸೊ ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಗುಡಿ ಹತ್ರ ನಡೆದಿರ್ತಕ್ಕಂಥ ಪ್ರಕ್ರಿಯೆ ಇದು ಯಾರಿಗೆ ಸಭ್ಯತೆ ತರುವಂತದ್ದಲ್ಲ. ಸೊ ಹಂಗಾಗಿ ನಾವು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ನಾವು ಮತ್ತೆ ಸಂಡೂರು ತಾಲೂಕು ಟಿಪ್ಪರ್ ಗಣಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ನಾವು ಮತ್ತೆ ಮುಂದುವರಿಯುವಂಥದ್ದು ಅಂತ ಹೇಳಿ ನಾವು ಇವತ್ತೆಲ್ಲರೂ ಮುಂದೆ ನಾನು ಬಹಿರಂಗಪಡಿಸ್ತಾ ಇದ್ದೀನಿ. ಯಾವುದೋ ಸ್ಟ್ರಗಲ್ ಆಗಿ ಎಲ್ಲ ಲಾರಿ ಮಾಲೀಕರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಅವತ್ತು ಮಾಡಿದೀವಿ. ನಾವು ಲಾರಿ ಮಾಲೀಕರ ಪರವಾಗಿ ನಿಲ್ತೀವಿ, ಲಾರಿ ಮಾಲೀಕರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. ಲಾರಿ ಮಾಲೀಕರಿಗೆ ಏನು ಇವತ್ತಿನ ದಿನ ನ್ಯಾಯ ಕೊಡಿಸ್ಬೇಕು, ನಾವು ಮುಂದಿನ ದಿನದಲ್ಲಿ ನಾವು ಅದನ್ನು ಮಾಡುವಂತ ಕೆಲಸ ನಾವು ತಾಲೂಕು ಅಧ್ಯಕ್ಷರಾಗಿ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಒಂದು ಆರೋಪ ಇದೆ. ಈಗ ಸತತವಾಗಿ ಹೇಳ್ಬೇಕಂದ್ರೆ, ಅದೇ ಮಾಜಿ ಅಧ್ಯಕ್ಷರು 5 ವರ್ಷ ಆಗಿದ್ರು. 5 ವರ್ಷ ಅವಧಿಯಲ್ಲಿ 2 ಸಾರಿ ನಾವೇ ಅವ್ರನ್ನ ಮರು ಆಯ್ಕೆ ಮಾಡಿದ್ವಿ. ಸೊ ಈಗ ನಾನಾದ ಮೇಲೆ 6 ತಿಂಗಳಾದ್ಮೇಲೆ ನಾನು ರಾಜೀನಾಮೆ ಕೊಡ್ತಾ ಅಂತ ಹೇಳಿದ್ದು ಸತ್ಯ. ಅದಾದ್ಮೇಲೆ ಒಂದು ಸ್ಪೀಡ್ ಗವರ್ನರ್ ಬಗ್ಗೆ, ಅದಾದ್ಮೇಲೆ 65% ನೇರವಾಗಿ ಪೇಮೆಂಟು. ಸೊ ಲಾರಿ ಮಾಲೀಕರಿಗೆ ಎಷ್ಟು ಖುಷಿಯಿಂದ ಇದ್ದಾರೆ ಅಂದ್ರೆ, ಯಾರು ಮುಂದೆ ಬಂದು ಹೇಳ್ತಾ ಇಲ್ಲ. ಸೊ ಹೇಳ್ತಾ ಇರೋರು ಕೆಲವರು ಮಾತ್ರ. ಸೊ ಅದರಿಂದ ಇರ್ತಕ್ಕಂಥ ಲಾರಿ ಮಾಲೀಕರಿಗೆ ತುಂಬಾ ನ್ಯಾಯ ಸಿಕ್ಕಿದೆ. ಇವತ್ತೆಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಇದರಲ್ಲಿ ನಮಗೆ ಯಾವುದೋ ವೈಮನಸ್ಸಿಲ್ಲ. ನಾವು ಎಲ್ಲರೂ ಸೇರಿ ಎಲ್ಲರೂ ಏನು ನಾವು ಲಾರಿ ಮಾಲೀಕರ ಪರವಾಗಿ ಹಿತಾಸಕ್ತಿಗಳನ್ನು ಕಾಪಾಡಬೇಕು, ಅದನ್ನ ನಾವು ಕಾಪಾಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಮುಂದೆ ನೀವು ಮುಂದುವರೆದ್ರೆ ಇನ್ನೇನೇನು ಮಾಡ್ಬೇಕಂತ ಪ್ಲಾನ್ ಇದೆ? ಅದೇ ಈಗ ನಮಗಿರ್ತಕ್ಕಂಥದ್ದು ಇವಾಗ JSW ಕ್ಯಾಪ್ಟಿವ್ ಮೈನ್ಸ್ ಇಂದ ಏನು ನೇರವಾಗಿ ಪೇಮೆಂಟ್ 65% ಅನೌನ್ಸ್ ಆಗಿದೆ. ಸೊ ಈಗೇನು ಬಳ್ಳಾರಿ ಭಾಗದಲ್ಲಿ ಬರ್ತಕ್ಕಂಥ ಕಾರ್ಖಾನೆಗಳು, ಹೊಸಪೇಟೆ ಭಾಗದಲ್ಲಿ ಬರ್ತಕ್ಕಂಥ ಕಾರ್ಖಾನೆಗಳು 65% ನಾವು 5ನೇ ತಾರೀಕಿನಿಂದ ಎಲ್ಲ ಫ್ಯಾಕ್ಟರಿಗಳಿಗೆ ಲೆಟರ್ ಮೂಲಕ ಕೊಟ್ಟು 65% 5ನೇ ತಾರೀಕಿನಿಂದ ಎಲ್ಲರೂ ಅನೌನ್ಸ್ ಮಾಡಬೇಕು, ಅದೇ ರೇಟ್ ತಗೋಬೇಕಂತೇಳಿ ನಾವು ಮುಂದೆ ಈ ಕೆಲಸ ಮಾಡ್ತಾ ಇದೀವಿ. ಅದಾದ್ಮೇಲೆ MSPL, ಅದಾದ್ಮೇಲೆ BKG ಕೂಡ ಸ್ವಲ್ಪ ಸಮಸ್ಯೆಗಳಿದೆ. ಸೊ ನನಗಿರ್ತಕ್ಕಂಥ 10 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದು ಎಲ್ಲರ ಗಮನಕ್ಕಿದೆ. ಅದು ಯಾರು ಮುಂದೆ ಬಂದು ಹೇಳ್ತಾ ಇಲ್ಲ. ಸೊ ಹಂಗಾಗಿ ಮುಂದಿನ ದಿನದಲ್ಲಿ ಕೂಡ ಈ ಕೆಲಸನ ನಾವು ಮಾಡಿ ತೋರಿಸ್ತೀವಿ ಅಂತ ಕೂಡ ನಾನು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ರನ್ನಿಂಗ್ ರೇಟ್ ಅಲ್ಲಿ ಕಡಿಮೆ ಆದ್ರೂ ಕೂಡ ತಾವೇನು ಧ್ವನಿ ಎತ್ತಿಲ್ಲ ಅಂತ. ರನ್ನಿಂಗ್ ರೇಟ್ ಅಲ್ಲಿ ಕಡಿಮೆ ಆಗಿತ್ತು ಅಂತಂದ್ರೆ ಅವ್ರದ್ದು ಉದ್ದೇಶ ಹೊಂದಿತ್ತು. ನಾವು ಕೂಡ MSPL ಅಂತ ಏನು ಇಲ್ಲಿ ಮೈನ್ ಸ್ಟಾರ್ಟ್ ಆದಾಗ ಸತತ 2 ತಿಂಗಳು ನಾವು ಚಾಂಪಿಯನ್ ಅವರದ್ದು ಮುಷ್ಕರ ಹಮ್ಮಿಕೊಂಡಿದ್ವಿ. ಸೊ ಅವ್ರು ಕೇಳೋ ಪ್ರಶ್ನೆ ಏನಂದ್ರೆ, MSPL ಬಂದ್ ಮಾಡಿದ್ರೆ
ನಾವು ಬಂದ್ ಮಾಡ್ಕೊಂತೀವಿ ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ MSPL ವಿರುದ್ಧವಾಗಿ ನಾವು ಕೊನೆಗೆ ವಿಧಾನಸೌಧದ ಕಡೆವರೆಗೂ ನಾವು ಆ ಕಂಪ್ಲೇಂಟ್ ಅನ್ನು ತಗೊಂಡೋಗಿದ್ವಿ. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಗಮನ ಕೂಡ ತಗೊಂಡ್ಬಂದಿದ್ವಿ. ಸೊ ಈ ರೀತಿ ನಾವಿಲ್ಲಿ ಬದುಕ್ತಕ್ಕಂಥದ್ದು ನಮ್ಮ ಗುಡ್ಡಗಾಡು ಪ್ರದೇಶದಲ್ಲಿ. ಸೊ ಇಲ್ಲೆಲ್ಲ 10-12 ಇಟ್ಕೊಂಡು ಬದುಕ್ತಾ ಇದೀವಿ. ಯಾವುದೇ ಕಾರಣಕ್ಕಾಗಿ 16 ಚಕ್ರದ ವೀಲು 16 ವೀಲ್ಗಳು ತಂದು ಇಲ್ಲಿ ಮೂವ್ಮೆಂಟ್ ಮಾಡಬಾರ್ದು. ಬಂಡವಾಳ ಸಾಹಿಗಳೇ ಬದುಕಿದ್ರೆ ನಮ್ಮ ಗತಿ ಏನಂತೇಳಿ ಅವತ್ತಿನಿಂದ ಇಲ್ಲಿವರೆಗೂ ಅದ್ರ ಬಗ್ಗೆ ಚರ್ಚೆನೆ ಮಾಡ್ತಾನೆ ಇದೀವಿ. ಸೊ ನಮ್ದು ಏನಿದು ಜಿಂದಾಲ್ ವಿಷಯದಲ್ಲಿ ಬೇರೆ ಬೇರೆ ವಿಷಯದಲ್ಲಿ ಬಿಜಿ ಇರೋದ್ರಿಂದ ಮುಂದಿನ ದಿನದಲ್ಲಿ ಕೂಡ ಆ ಕಾರ್ಯನ ನಾನು ನಿರ್ವಹಿಸ್ಕೊಡ್ತಾ ಅಂತೇಳಿ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈಗ 16 ವೀಲರು ಟ್ರಯಲ್ ನಡೀತಾ ಇದೆ ಅಂತ, ಸೊ ಅದ್ರ ಬಗ್ಗೆ ತಾವೇನು ಒಂದು ಆಕ್ಷನ್ ತಗೊಳ್ತೀರಾ, ಏನೋ ಒಂದು ಮುಂದುವರಿತೀರಾ? ಇಲ್ಲೂ ಟ್ರಯಲ್ ಬೇಸ್ ನಡೀತಾ ಇದೆ ಅಂತೇಳಿ ಸಾಕಷ್ಟು ಮೈಸಲ್ಲಿ ಟ್ರಯಲ್ ನೋಡಿದರೆ ಕೆಲವೆಲ್ಲ ಹೋಗೋಗಳಿಗೆ ನಾವು ಕಿವಿ ಕೊಡೋಕೆ ಹೋಗೋದಿಲ್ಲ. ಸೊ ನಮ್ಮ ಕಣ್ಣೆದುರಿಗೆ ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನಿದೋ ಪ್ರತ್ಯಕ್ಷವಾಗಿ ಏನು ಕಾಣ್ತಾ ಇದೋ ಅದನ್ನ ನಾವು ಕೈಗೆತ್ತಂತ ಇದೀವಿ. ನಮಗೆ ಸಾಕಷ್ಟು ಊಹಾಪೋಹಗಳು ಬರ್ತದೆ, ಆದರೆ ಸತ್ಯಕ್ಕೆ ಬಹಳ ದೂರವಾದಂಥ ವಿಷಯ ಅದು. ಸೊ ನಿಮಗೆ ಡಿಸ್ಕೌಂಟರ್ಗಳಿಗೆ ಭಾಳ ಅನ್ಯಾಯ ಆಗುತ್ತೆ, ಅವರಿಂದ ನಾವು ಬದುಕದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಏನು ಹೇಳ್ತೀರಾ? ಈಗ ನಾವು ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ವಿ GST ಕಂಪನಿಯಲ್ಲಿ. ಏನು ಪ್ರಸ್ತಾಪ ಮಾಡಿದ್ವಿ ಅಂದ್ರೆ ಇವತ್ತು ಸಂಡೂರಲ್ಲಿ 100% ಅಲ್ಲಿ 80% ಡಿಸ್ಕೌಂಟ್ ಮಾಡಿನೇ ಲಾರಿ ವ್ಯವಹಾರಗಳು ನಡೀತಾ ಇದ್ದಾವೆ. ಸೊ ಹಂಗಾಗಿ ನಾವು ಕೂಡ ಕಂಪನಿ ಪ್ರಸ್ತಾಪ ಮಾಡಿದ್ವಿ, ಯಾವುದೇ ಕಾರಣಕ್ಕಾಗಲಿ ಡಿಸ್ಕೌಂಟ್ ಕೂಡ ನೀವು ಪೇಮೆಂಟ್ ಕೊಡಬೇಕು ಅಂತೇಳಿ. ಸೊ ಕಂಪನಿ ಯಾವುದೇ ರೀತಿಯಿಂದ ನಿರ್ಣಯ ತಗೊಂಡಿಲ್ಲ. ಅವ್ರು ಹೇಳ್ತಿರೋದೇನೆಂದ್ರೆ ನೇರವಾಗಿ ಯಾರು ಲಾರಿ ಮಾಲೀಕರು RC ಓಡರ್ ಆಗಿರ್ತಾರೋ ಅವ್ರ ಬ್ಯಾಂಕ್ ಖಾತೆಗೆ ನಮ್ಮ ಕಂಪನಿಯಿಂದ ನೇರವಾಗಿ ಪೇಮೆಂಟ್ ಮಾಡೋ ಅವಶ್ಯಕತೆ ಅವರಿಗಿರುತ್ತೆ. ಸೊ ಮಧ್ಯವರ್ತಿಗಳು ಡಿಸ್ಕೌಂಟ್ಗಳಿಗೆ ನಾವು ಯಾವುದೇ ರೀತಿ ಪೇಮೆಂಟ್ ಕೊಡಲ್ಲ ಅಂತ ಅಂದ ಮೇಲೆ ಇದು ಕೂಡ ನಾವು ಘೋಷಣೆ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಂಥ ದಿನಗಳು ಇದೆ. ಆದ್ರೆ ಅದು ಅವಕಾಶ ಮಾಡಿಕೊಡದೆ ಇವತ್ತು ಅಲ್ಲಿ ನರಸಿಂಹಸ್ವಾಮಿ ಗುಡಿ ಹತ್ರ ಕರೆದು ಈ ರೀತಿ ಒಂದು ಬೆಂಬಲ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಾಬು ನಾಯಕ್ ಭಾನುವಾರ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ. ಇದು ಪ್ರಜಾಪ್ರಭುತ್ವ, ಇನ್ನೊಂದು ಸಂಘಟನೆ ಆಗ್ಬೋದು. ಆಕ್ಚುಲಿ ಇದು ಏನು ನಾನು 10 ತಿಂಗಳ ಕೆಳಗಡೆ ಏನು ಸಂಡೂರು ತಾಲೂಕು ಗಣಿ ಲಾರಿ ಮಾಲೀಕರ ಸಂಘ ಅಂತಿತ್ತು. ಸೊ ನಾವು ಮರು ಆಯ್ಕೆ ಆದಮೇಲೆ ಆ ಸ್ಥಾನಕ್ಕೆ ನಾನು ತಾಲೂಕು ಅಧ್ಯಕ್ಷ ಆದಮೇಲೆ ಆ ಸಂಘದಲ್ಲಿ ಯಾವುದೇ ರೀತಿಯಿಂದ ಬ್ಯಾಂಕ್ ಅಕೌಂಟ್ ಇರೋದಿಲ್ಲ, ಯಾವುದೇ ರೀತಿಯಿಂದ ವ್ಯವಹಾರಗಳು ನಡೆದಿರೋದಿಲ್ಲ. ಅದು ಯಾವುದು ಇಲ್ಲ ಅಂತೇಳಿ ಆ ರಿಜಿಸ್ಟರ್ ಆಫೀಸ್ನಲ್ಲಿ ಹೇಳಿದ ಮೇಲೆ ಈ ಸಂಘ ರಿಜಿಸ್ಟ್ರೇಷನ್ ಮಾಡಕ್ಕೆ ಬರೋದಿಲ್ಲ, ಇದು ಸತ್ತೋಗಿದೆ, ಇದು ಬ್ಯಾನ್ ಮಾಡಬೇಕು, ಇದು 5 ವರ್ಷದೊಳಗೆ ಮುಗಿದೋಗಿದೆ, ಇನ್ನು 20 ದಿನ ಕೇವಲ ಬಾಕಿ ಇದೆ ಅಂತ ಹೇಳಿದ ಮೇಲೆ ನಾನು ಸ್ವತಃ ಸಂಡೂರು ತಾಲೂಕು ಟಿಪ್ಪರ್ ಗಣಿ ಲಾರಿ ಮಾಲೀಕರು ಅಂತೇಳಿ ನಾನು ಸಂಘ ಕಟ್ಕೊಂಡು ಆ ಸಂಘದ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ. ಇದೇ ರೀತಿಗಳು ನಾನು ಮುಂದೆವರೆದು ನಾನು ಲಾರಿ ಮಾಲೀಕರಿಗೆ ಏನು ನ್ಯಾಯ ಕೊಡಿಸ್ಬೇಕು ನಾನು ನ್ಯಾಯ ಕೊಡ್ಸಕ್ಕೆ ರೆಡಿ ಇದ್ದೀನಿ. ಗಣಿ ಲಾರಿ ಮಾಲೀಕರ ಸಂಘದ್ದು ನಾವು ಅಲ್ಲಿ ರಿಜಿಸ್ಟ್ರೇಷನ್ ಹೋದಾಗ ಅದು ಯಾವುದೇ ರೀತಿಯಿಂದ ಅದಕ್ಕೆ ಆಡಿಟಿಂಗ್ ಇಲ್ಲ, ಬ್ಯಾಂಕ್ ಖಾತೆ ಇಲ್ಲ, ಅದರಲ್ಲಿ ಯಾವುದೇ ವ್ಯವಹಾರಗಳು ನಡೆದಿಲ್ಲ. ಅದರಲ್ಲಿ ಏನು ಬೈಲದಲ್ಲಿ ಬರೆದಿದೆ ಅದು ಮೇಲೆ ನಾವು ಸಪ್ರೇಟಾಗಿ ಮಾಡ್ಕೊಂಡಿದ್ವಿ. ಸಪ್ರೇಟ್ ಅಂದ್ರೇನು, ಸಂಡೂರು ತಾಲೂಕು ಟಿಪ್ಪರ್ ಗಣಿ ಲಾರಿ ಮಾಲೀಕರ ಸಂಘ ಅಂತೇಳಿ ನಾವು ಅದನ್ನು ಬೈಲ ಮಾಡಿಸ್ಕೊಂಡು ಅವತ್ತಿನ ದಿನ ನಾನು ಆ ಸ್ಥಾನದಾಗ ಕೂಡಂಥದ್ದಾಯಿತು. ಯಾವಾಗ ಮಾಡ್ಕೊಂಡಿದ್ರಿ ಬೈಲ? ಈ ಸತತ 10 ತಿಂಗಳ ಕೆಳಗಡೆ ನಾವು ಯಾವಾಗ ಹೊಸದಾಗಿ ಮರು ಆಯ್ಕೆ ಆದ್ನೋ ಬಾಬು ನಾಯಕ್ ಅವರು ರಿಜೈನ್ ಮಾಡಿದ ಮೇಲೆ ನನ್ನ ಇದೇ ಸಂಡೂರು ತಾಲೂಕು ಲಾರಿ ಮಾಲೀಕರು ನನ್ನ ಅಧ್ಯಕ್ಷರು ಮಾಡಿದ ಮೇಲೆ ಸೊ ಅದು ರಿಜಿಸ್ಟ್ರೇಷನ್ಗೆ ಹೋದಾಗ ಅದು ಆಗೋದಿಲ್ಲ, ಇದು ಬೇರೆ ರೀತಿ ಮಾಡ್ಕೋಬೇಕಂದಾಗ ನಾನು ಸಂಡೂರು ತಾಲೂಕು ಟಿಪ್ಪರ್ ಗಣಿ ಲಾರಿ ಮಾಲೀಕರ ಸಂಘ ಅಂತೇಳಿ ನಾನು ಅದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾನು ಆ ಸ್ಥಾನದಲ್ಲಿ ಕುಂತಿದ್ದೆ. ಏನಿತ್ತು ಮೊದಲು ಅದ್ರ ಹೆಸರು ಏನಿತ್ತು? ಅದು ಸಂಡೂರು ತಾಲೂಕು ಗಣಿ ಲಾರಿ ಮಾಲೀಕರ ಸಂಘ ಅಂತಿತ್ತು. ಸೊ ಅದು ವ್ಯವಹಾರ ಆಗಿಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ, ಆಡಿಟಿಂಗ್ ಇಲ್ಲ, ಯಾವಿಲ್ಲ, ಇದು ರಿನ್ಯೂವಲ್ ಆಗಲ್ಲ. ಈ ಸಂಘ ರಿನ್ಯೂವಲ್ ಆಗಲ್ಲ, ನೀವು ಮತ್ತೆ ಬೇರೆ ಮಾಡ್ಕೋಬೇಕಂದಾಗ ನಾವು ಸಂಡೂರು ತಾಲೂಕು ಟಿಪ್ಪರ್ ಗಣಿ ಲಾರಿ ಮಾಲೀಕರ ಸಂಘ ಅಂತೇಳಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅವತ್ತಿನ ದಿನ ನಾವು ಅದರಲ್ಲಿ ಅಧಿಕಾರ ವಹಿಸ್ಕೊಂಡಿದ್ದೀವಿ.